Backward Classes Welfare Department. Name of the post Gazetted Manager, ತಾಲೂಕು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್. ಸೊ ಈ ಒಂದು ಹುದ್ದೆಯ ಒಂದು ಸ್ಪೆಸಿಫಿಕ್ ಪೇಪರ್, ಸೊ ಈ ಸ್ಪೆಸಿಫಿಕ್ ಪೇಪರಲ್ಲಿ ಒಟ್ಟು ಈ ಒಂದು ರಿಸರ್ವೇಷನ್ ಇನ್ ಇಂಡಿಯಾ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ರಿಸರ್ವೇಷನ್ ಇನ್ ಕರ್ನಾಟಕ, ದ ಕರ್ನಾಟಕ SC/ST and OBC Act 1990, ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಷನ್ ಫಾರ್ ಎಕನಾಮಿಕಲಿ ವೀಕ್ ಸೆಕ್ಷನ್ EWS. ಸೊ ಈ ರೀತಿಯಾಗಿ ಒಟ್ಟು 15 ಕಾನ್ಸೆಪ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಇಂದಿನ ನನ್ನ ತರಗತಿಯಲ್ಲಿ ಇಂದಿನ ತರಗತಿಯಲ್ಲಿ ವೇರಿಯಸ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಇಂದಿನ ತರಗತಿಯಲ್ಲಿ ವೇರಿಯಸ್ ಡೆವಲಪ್ಮೆಂಟ್ ಸ್ಕೀಮ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ 13th one. ಈ 13th one ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನು ನಾನು ಇಂದು ಕೈಗೊಳ್ಳುತ್ತೇನೆ. ಸೊ ನೋಡಿ, ಇದು ರೈಟಿಂಗ್ ನೋಟ್ಸ್ ಇರುತ್ತೆ. ಸೊ ಹಿಂದುಳಿದ ವರ್ಗದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು. ಸೊ ಅದರಲ್ಲಿ ಮೊದಲನೇದು ಡಿ ದೇವರಾಜ್ ಅರಸ್ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ, ಸೊ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ, ಸೊ ಈ ಯೋಜನೆಯಿಂದ ಏನಕ್ಕೆ ಸಾಲವನ್ನು ಕೊಡ್ತಾರೆ ಅಂದರೆ ಕೃಷಿ ಸಂಬಂಧಿತ ಚಟುವಟಿಕೆಗಳು, ವ್ಯಾಪಾರ, ಕೈಗಾರಿಕೆ, ಸಾರಿಗೆ, ಸೇವಾ ವಲಯ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಲವನ್ನು ಈ ಡಿ ದೇವರಾಜ್ ಅರಸು ನಿಗಮದ ವತಿಯಿಂದ ಹಿಂದುಳಿದ ವರ್ಗದ ಜನರಿಗೆ ನೀಡ್ತಾರೆ. ಸೊ ಪ್ರಮುಖವಾಗಿ ಇದರಲ್ಲಿ ಗರಿಷ್ಠ 2 ಲಕ್ಷವರೆಗೆ ಸಾಲವನ್ನು ನೀಡ್ತಾರೆ, ಕನಿಷ್ಠ 1 ಲಕ್ಷ. ಅಂದರೆ ಕೇಳ್ಬೋದು ಪ್ರಶ್ನೆ, ಗರಿಷ್ಠ ಎಷ್ಟು ಸಾಲ ಕೊಡ್ತಾರೆ ಡಿ ದೇವರಾಜ್ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆಯಲ್ಲಿ? ಗರಿಷ್ಠ 2 ಲಕ್ಷ, ಕನಿಷ್ಠ 1 ಲಕ್ಷ. ಸೊ 1 ಲಕ್ಷ ತಗೊಂಡ್ರೆ 20% ಸಬ್ಸಿಡಿ, ಅಂದರೆ ಶೇಕಡ 20% ಅಂದರೆ 20,000 ಅಷ್ಟು ಏನಾಗಿರುತ್ತೆ, ಸಬ್ಸಿಡಿ ಇರ್ತದೆ. ಅದೇ 2 ಲಕ್ಷವನ್ನು ನಾವು ತೊಗೊಂಡ್ರೆ 15% ಅಷ್ಟು ಏನಾಗಿರುತ್ತೆ, ಸಬ್ಸಿಡಿ. 2 ಲಕ್ಷಕ್ಕೆ 30,000 ಅಷ್ಟು ಏನಾಗುತ್ತೆ, ಸಬ್ಸಿಡಿಯನ್ನು ನಾವು ಪಡ್ಕೋತೀವಿ. ಸೊ ಉಳಿದ ಸಾಲಕ್ಕೆ 4% ಅಷ್ಟು, 4% ಅಷ್ಟು ಏನಾಗುತ್ತೆ, ಬಡ್ಡಿ ದರವನ್ನು ನಿಗದಿ ಮಾಡಲಾಗಿದೆ. ಸೊ ಈ ಎಕ್ಸಾಮ್ ಸ್ಪೆಸಿಫಿಕ್ ಪೇಪರ್ಗೆ ಸೊ ಅವರು ನಿಗಮ ಮಂಡಳಿಯ ಹಿಂದುಳಿದ ವರ್ಗದ ಜನರಿಗೆ ಇರುವಂಥ ವಿಶೇಷ ಸೌಲಭ್ಯಗಳ ಕುರಿತಾದಂಥ ಇದು ತರಗತಿ. ಸೊ ನೋಡಿ, ಯಾವ ವರ್ಗದವ್ರಿಗೆ ಇದನ್ನು ಕೊಡ್ತಾರಪ್ಪ ಅಂದರೆ ಪ್ರವರ್ಗ 1, 2A, 3A, 3B. ಸೊ ಈ ಹಾಗೂ ಸೊ ಈ ಪ್ರವರ್ಗ 1 ಕ್ಯಾಟಗರಿ 1, 2A, 3A, 3B ವರ್ಗದ ಇಲ್ಲಿ ಬರುವಂಥ ಜನರಿಗೆ, ಹಿಂದುಳಿದ ವರ್ಗದ OBC ಹಿಂದುಳಿದ ವರ್ಗದ ಜನರಿಗೆ ಸಾಲ ಸೌಲಭ್ಯವನ್ನು ನೀಡ್ತಾರೆ. ಸೊ ಎಷ್ಟು ವಯಸ್ಸಾಗಿರ್ಬೇಕಪ್ಪ ಅಂದರೆ ಕನಿಷ್ಠ 18, ಗರಿಷ್ಠ 55 ವರ್ಷದವರೆಗೆ ವಯಸ್ಸಾಗಿರಬೇಕು. ಸೊ ಇದಕ್ಕೊಂದು ವಿದ್ಯಾರ್ಹತೆಯನ್ನು ಸಹ ನಿಗದಿ ಮಾಡಿದರೆ ಪ್ರವರ್ಗ 1ನೇ ಅಡಿಯಲ್ಲಿ ಬರುವಂತಹ ಅರ್ಜಿದಾರರು ಅಥವಾ ಅಭ್ಯರ್ಥಿಗಳು 7ನೇ ತರಗತಿಯನ್ನು ಪೂರೈಸಿರಬೇಕು. ಇತರೆ ವರ್ಗದವರು 10ನೇ ತರಗತಿಯನ್ನು ಪೂರೈಸಿರಬೇಕು. ಸೊ ಇದು ಡಿ ದೇವರಾಜ್ ಅರಸು ಸ್ವಯಂ ಉದ್ಯೋಗ ಮತ್ತು ವೈಯಕ್ತಿಕ ಸಾಲ ಯೋಜನೆ. ಎಷ್ಟು? ಗರಿಷ್ಠ 2 ಲಕ್ಷ, ಕನಿಷ್ಠ 1 ಲಕ್ಷ. ಸೊ ಅದೇ ರೀತಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. ಸೊ ಇದು ಯಾವ ರೀತಿ ಸಂಬಂಧಪಟ್ಟದಪ್ಪ ಅಂತಂದರೆ, ಸೊ ಹಿಂದುಳಿದ ವರ್ಗದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೀರಾವರಿ ಸೌಲಭ್ಯವನ್ನು ನೀಡುವಂತಹ ಯೋಜನೆ. ಸಣ್ಣ ಮತ್ತು ಅತಿ ಸಣ್ಣ ವರ್ಗದವರಿಗೆ ನೀರಾವರಿ ಸೌಲಭ್ಯವನ್ನು ನೀಡುವ ಸಲುವಾಗಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಒಟ್ಟು ಘಟಕ ವೆಚ್ಚ. ಸೊ ನೋಡಿರಿ, ಸ್ಪೆಷಲಿ ನಾವಿಲ್ಲಿ ನೋಡೋದಾಯ್ತಪ್ಪ ಅಂತಂದರೆ ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ ಭಾಗದಲ್ಲಿ ಈ ಯೋಜನೆ ಅಡಿಯಲ್ಲಿ 4.75 ಲಕ್ಷವನ್ನು ಸರ್ಕಾರ ಏನು ಮಾಡ್ತದೆ, ನೀಡ್ತದೆ. ಸೊ ಇದರಲ್ಲಿ ವಿದ್ಯುದೀಕರಣಕ್ಕಾಗಿ 75,000 ರೂಪಾಯಿಯನ್ನು ಕೊಡ್ತದೆ. ಸೊ ಇದು 75,000 ನಮ್ಗೆ ಕೊಡೋಲ್ಲ, ಅದು ಎಸ್ಕಾಮ್ಗಳಿಗೆ ಏನಾಗುತ್ತೆ, ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಪೂರೈಕೆ ಮಾಡಲಾಗ್ತದೆ.
ಕಾಮಗಾರಿ ಪೂರ್ತಿಯಾಗದಿದ್ದರೆ, ಒಂದು ವೇಳೆ 4.75 ಲಕ್ಷದಲ್ಲಿ ಒಂದು ವೇಳೆ ಕಾಮಗಾರಿಗಿನ ಪೂರ್ತಿಯಾಗದಿದ್ದರೆ ಹೆಚ್ಚುವರಿಯಾಗಿ ಮತ್ತೆ 50,000 ಸಾಲವನ್ನು ಹೆಚ್ಚುವರಿ ಸಾಲವನ್ನು ನೀಡ್ತಾರೆ. ಸೊ ಇದಕ್ಕೆ 4% ಏನಾಗಿದೆ, ಒಂದು ಬಡ್ಡಿ ದರವನ್ನು ನಿಗದಿ ಮಾಡ್ತಾರೆ. ಮತ್ತು ಕರ್ನಾಟಕದ ಇತರ ಜಿಲ್ಲೆಗಳನ್ನ ನೋಡೋದಾದರೆ 3.75 ಲಕ್ಷ. ಸೊ ಇಲ್ಲಿ ಪರ್ಟಿಕ್ಯುಲರ್ ಕೊಟ್ಟಿದ್ದಾರೆ. ಬೆಂಗಳೂರು ಅರ್ಬನ್, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರಿಗೆ 4.75 ಲಕ್ಷ ನೀಡಿದರೆ, ಕರ್ನಾಟಕ ಮತ್ತು ಇತರ ಜಿಲ್ಲೆಗಳಿಗೆ 3.75 ಲಕ್ಷ ಸಾಲ ಮಂಜೂರಾತಿಯನ್ನು ಮಾಡ್ತಾರೆ. ಸೊ ಇನ್ನು ನೋಡಿರಿ, ಎಷ್ಟು ಭೂಮಿ ಇರಬೇಕು ಈ ಯೋಜನೆ ಕೊಡಬೇಕಂದ್ರೆ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ. ಸೊ ಈ ಭಾಗಗಳಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ 1 ಎಕರೆ ಇರಬೇಕು. 1 ಎಕರೆ ಇದ್ದರೆ ಈ ಯೋಜನೆ ಅರ್ಹರು. ಉಳಿದ ಜಿಲ್ಲೆಗಳಲ್ಲಿ, ಈ ಮೇಲಿನ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದಂತಹ ಜಿಲ್ಲೆಗಳಲ್ಲಿ ಎಷ್ಟಿರಬೇಕಂದ್ರೆ 2 ಎಕರೆ ಇರಬೇಕು. ಅದು ಒಂದೇ ಕಡೆ ಇರಬೇಕು. ಅಂದರೆ ಈ ಯೋಜನೆಯನ್ನು ತಗೋಬೇಕಪ್ಪ ಅಂತಂದರೆ ಈ ಮೇಲಿನ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ 2 ಎಕರೆ ಇರಬೇಕು ಮತ್ತು ಅದು ಒಂದೇ ಕಡೆ ಇರಬೇಕು. ಸೊ ಇನ್ನು ಮತ್ತೊಂದು ಯೋಜನೆ ಅಂತಂದರೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ. ಸೊ ಹಿಂದುಳಿದ ವರ್ಗದವರಿಗೆ ಒಂದು CET ಮುಖಾಂತರ, ಒಂದು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು CET ಮುಖಾಂತರ ಆಯ್ಕೆಯಾಗುವಂತಹ ವೃತ್ತಿಪರ ಕೋರ್ಸ್ಗಳಿಗೆ ಸಾಲವನ್ನು ನೀಡುವಂತಹ ಯೋಜನೆ ಯಾವುದಂದರೆ ಅದು ಅರಿವು ಯೋಜನೆ. ಎಷ್ಟು ಕೊಡ್ತಾರೆ? ವ್ಯಾಸಂಗಕ್ಕೆ ವಾರ್ಷಿಕವಾಗಿ 1 ಲಕ್ಷ, ವಾರ್ಷಿಕವಾಗಿ ಕನಿಷ್ಠ 1 ಲಕ್ಷ ಕೊಡ್ತಾರೆ. ವಾರ್ಷಿಕವಾಗಿ 1 ಲಕ್ಷ, ಗರಿಷ್ಠ 4 ರಿಂದ 5 ಲಕ್ಷದವರೆಗೆ. ಅಂದರೆ ಕೋರ್ಸ್ ಅವಧಿ ಎಲ್ಲಿವರೆಗಿದೆ, ಸೊ ಅಲ್ಲಿವರೆಗೆ ಗರಿಷ್ಠ 4 ರಿಂದ 5 ಲಕ್ಷದವರೆಗೂ ಸಹ ಕೊಡ್ತಾರೆ. ವಾರ್ಷಿಕ ಬಡ್ಡಿ ದರ 2% ಅಷ್ಟಿದೆ. ಆದಾಯ ಮಿತಿ ಎಷ್ಟಿರ್ಬೇಕಂದ್ರೆ ಒಂದು 3.5 ಲಕ್ಷದವರೆಗೂ, 3,50,000ವರೆಗೂ ಒಂದು ಆದಾಯ ಮಿತಿ ಇರಬೇಕಾಗ್ತದೆ. ಸೊ ಅದಾದ ನಂತರದಲ್ಲಿ 4ನೆಯ ಒಂದು ಯೋಜನೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗ ಸಾಲ ಯೋಜನೆ. ಇದು ಸಹ ಒಂದು ಯೋಜನೆ. ಸೊ ವಿಷಯಗಳು ಏನು ಬರ್ತದಪ್ಪ, ಒಂದು PhD, ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಡಿಸನ್, ಹ್ಯುಮನಿಟೀಸ್ ಆ್ಯಂಡ್ ಸೈನ್ಸಸ್. ಸೊ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ವಿದೇಶಿಯ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಯಾರು ವಿದ್ಯಾಭ್ಯಾಸನ ಮಾಡ್ತಾರೆ ಅವರಿಗೆ ಒಂದು ಸಾಲ ಯೋಜನೆ ಇದಾಗಿದೆ. ಸೊ ಇಲ್ಲಿಗೆ ಒಂದು ಅರ್ಜಿಯನ್ನು ಹಾಕಬೇಕಪ್ಪ ಅಂದರೆ ಅವರ ಆದಾಯ ಮಿತಿ 8 ಲಕ್ಷದವರೆಗೆ ಇರಬೇಕು. ಇನ್ನು CETಯಲ್ಲಿ ಏನಾಗಿರ್ಬೇಕಂದ್ರೆ 60% ಅಂಕಗಳೊಂದಿಗೆ ಅಂಕವನ್ನು ಅವರು ಕನಿಷ್ಠ ಪಡೆದಿರಲೇಬೇಕು. ಮತ್ತು QS ವರ್ಲ್ಡ್ ರ್ಯಾಂಕಿಂಗ್ ಟಾಪ್ 500 ಒಳಗೆ ಇರುವಂತಹ ವಿಶ್ವವಿದ್ಯಾಲಯಗಳೇ ಅಂದರೆ ವಿಶ್ವದಲ್ಲಿ ಟಾಪ್ 500 ಒಳಗೆ ಇರುವಂತಹ ರ್ಯಾಂಕಿಂಗ್ ಒಳಗಿರುವಂಥ ವಿಶ್ವವಿದ್ಯಾಲಯ ನೀವು ಆಯ್ಕೆ ಮಾಡ್ಕೋಬೇಕು. ಸೊ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಒಂದು ಸ್ಥಿರಾಸ್ತಿ ಪತ್ರದ ಒಂದು ಪ್ರತಿಯನ್ನು ಏನು ಮಾಡಬೇಕು, ನಿಗಮಕ್ಕೆ ಅಂದರೆ ಹಿಂದುಳಿದ ವರ್ಗದ ನಿಗಮಕ್ಕೆ ಅಲ್ಲಿ ನಾವು ಅಡ ಇಡಬೇಕಾಗುತ್ತೆ. ಸೊ ಮತ್ತೇನು ಬೇಕಪ್ಪ ಅಂದರೆ ಒಂದು ವಿಶ್ವವಿದ್ಯಾಲಯ ಪ್ರವೇಶ ಪತ್ರ ಬೇಕು, ಪಾಸ್ಪೋರ್ಟ್ ಬೇಕು, ಏರ್ ಟಿಕೆಟ್ ಪ್ರತಿ ನೀಡಬೇಕಾಗ್ತದೆ. ಅಂದರೆ ನಾವು ಯಾವ ದೇಶಕ್ಕೆ ಹೋಗ್ತೀವಿ, ಸೊ ಅಲ್ಲಿರುವಂತಹ ಯಾವ ದೇಶಕ್ಕೆ ಹೋಗ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಸೊ ಮತ್ತೊಂದು ಸ್ವಾವಲಂಬಿ ಸಾರಥಿ ಯೋಜನೆ. ಸೊ ನಿರುದ್ಯೋಗಿ ಯುವಕರಿಗೆ 4 ಚಕ್ರ ವಾಹನ ಖರೀದಿಗೆ ಗರಿಷ್ಠ 50%, 30 ಲಕ್ಷವರೆಗೆ ಒಂದು ಬ್ಯಾಂಕ್ಗಳಿಂದ ಏನು ಮಾಡ್ತಾರೆ, ಒಂದು ಸಾಲವನ್ನು ನೀಡುವಂತಹ ಯೋಜನೆ ಇದಾಗಿದೆ, ಸ್ವಾವಲಂಬಿ ಸಾರಥಿ ಯೋಜನೆ. ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಜನರು ಈ ಒಂದು ಯೋಜನೆಗೆ ಅರ್ಜಿ ಆಗಬೇಕಪ್ಪ ಅಂದರೆ ಕನಿಷ್ಠ ಅವರ ಆದಾಯ ಗ್ರಾಮಾಂತರ ಪ್ರದೇಶ 98,000, ನಗರ ಪ್ರದೇಶದಲ್ಲಿ 1,20,000 ಇರಬೇಕು. ವಯಸ್ಸು 21 ರಿಂದ 45ರವರೆಗೆ ಇರಬೇಕು. ಲಘು ವಾಹನ ಚಾಲನೆ ಪರವಾನಗಿ ಅನ್ನು ನಾವು ಹೊಂದಿರಬೇಕಾಗಿರುತ್ತೆ. ಅದಾದ ನಂತರ ಸ್ವಯಂ ಉದ್ಯೋಗ ಸಾಲ ಯೋಜನೆ.
ಸೊ ಈ ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಲವನ್ನು ಕೊಡ್ತಾರೆ. ಸೊ ಸಬ್ಸಿಡಿ ಎಷ್ಟಿರುತ್ತಪ್ಪ ಅಂತಂದರೆ ಒಂದು ಸಬ್ಸಿಡಿ 20% ಅಷ್ಟು ಕೊಡ್ತಾರೆ. 1 ಲಕ್ಷ ಮೊತ್ತ ಸಹಾಯಧನ ನಿಗಮದಿಂದ, ಅಂದರೆ ಈ ನಿಗಮದಿಂದ ಏನು ಮಾಡ್ತದೆ, 1 ಲಕ್ಷ ಮೊತ್ತದಷ್ಟು ಸಹಾಯಧನ ನಿಗಮ ಕೊಟ್ಟರೆ ಉಳಿಕೆ ಮೊತ್ತವನ್ನು ಬ್ಯಾಂಕಿನಿಂದ ಸಾಲವಾಗಿ ಇಲ್ಲಿ ನಾವು ಪಡ್ಕೋಬೇಕಾಗ್ತದೆ. ಸೊ ಇದನ್ನು ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅರ್ಜಿ ಸಲ್ಲಿಸುವವರ ಆದಾಯವು 98,000 ಇದ್ದರೆ ನಗರ ಪ್ರದೇಶದಲ್ಲಿ 1,20,000 ಇರಬೇಕು. ಸೊ ಕನಿಷ್ಠ ವಯಸ್ಸು ಏನಪ್ಪ ಅಂದರೆ ಒಂದು 18ರಿಂದ 55 ವರ್ಷವರೆಗೆ ಏನಾಗಿರುತ್ತೆ, ಇದು ಒಂದು ಅರ್ಜಿ ಸಲ್ಲಿಸುವ ವಯಸ್ಸಾಗಿರ್ಬೇಕು. ಇನ್ನು ಮತ್ತೊಂದು ಯೋಜನೆ, 7ನೇ ಯೋಜನೆ ಸ್ವತಂತ್ರ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆ ಅಂತೇಳಿ. ಸೊ ಇದನ್ನು ಒಂದು ವಿದ್ಯಾವಂತ ಯುವಕರಿಗಾಗಿ ಒಂದು ಸ್ಥಾಪಿಸಲಾದ ಯೋಜನೆ. IITS, GTTC, KGTTI, ATIX ಇವುಗಳ ಮೂಲಕ ಅಲ್ಪಾವಧಿ ಮತ್ತು ಉತ್ಕೃಷ್ಟ ಅಂದರೆ ಒಂದು ಕೌಶಲ್ಯ ತರಬೇತಿ, ಸ್ಕಿಲ್ ಇಂಡಿಯಾ, ಸೊ ಅದರ ಒಂದು ಅಡಿಯಲ್ಲಿ ಇರ್ಬೋದು ಒಂದು ಸ್ಕಿಲ್ ಇಂಡಿಯಾ ಅಥವಾ ಕೌಶಲ್ಯ ತರಬೇತಿ ನೀಡುವಂತಹ ಒಂದು ಯೋಜನೆ ಆಗಿದೆ. ಸೊ ಇದಕ್ಕೆ ಒಂದು ಕನಿಷ್ಠ 10ನೇ ತರಗತಿಯಿಂದ ಪದವಿವರೆಗೂ ಸಹ ಏನಾಗಿರಬೇಕು, ಒಂದು ವಿದ್ಯಾಭ್ಯಾಸ ಅಂದರೆ ಕನಿಷ್ಠ 10ನೇ ತರಗತಿ ಓದಿರಬೇಕು, ಗರಿಷ್ಠ ಪದವಿವರೆಗೂ ಇದ್ದರೂ ಸಹ ಈ ಒಂದು ಕೌಶಲ್ಯ ತರಬೇತಿಯ ಒಂದು ಅರ್ಜಿಯನ್ನು ಸಲ್ಲಿಸಿ ನಾವು ಕೌಶಲ್ಯವನ್ನು ಪಡೆದುಕೊಳ್ಳಬೇಕು. ಸೊ ನೋಡಿರಿ, ಒಂದು ಪ್ರವರ್ಗವೊಂದಿಗೆ ಯಾವುದೇ ಆದಾಯ ಮಿತಿ ಇಲ್ಲ. ಉಳಿದಂತಹ 2A ಆಗಿರ್ಬೋದು, 3A ಆಗಿರ್ಬೋದು, 3B ಅದರಲ್ಲಿ OBCಯಲ್ಲಿ ಬರುವಂತಹ ಇತರ ಒಂದು ಈ ಕೆಟಗರಿಯಲ್ಲಿ ಬರುವಂತಹವರು ಏನು ಮಾಡ್ತಾರೆ, ಕನಿಷ್ಠ ಆದಾಯ ಮಿತಿ ಎಷ್ಟಿದೆ, ಒಂದು 8 ಲಕ್ಷವರೆಗಿದೆ. ಸೊ ವಯಸ್ಸು 18ರಿಂದ 25 ವರ್ಷದವರೆಗೆ ವಯಸ್ಸಾಗಿರಬೇಕು. ಸ್ನೇಹಿತರೆ, ಇದು ಒಂದು ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಒಂದು ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿಗೆ ಸಂಬಂಧಪಟ್ಟಂಥ ಒಂದು ಸ್ಪೆಸಿಫಿಕ್ ಪೇಪರಲ್ಲಿ ಒಂದು ಕಾನ್ಸೆಪ್ಟ್ನ ಒಂದು ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಈ ತರಗತಿಯಲ್ಲಿ ನೋಡಿದ್ದೇವೆ. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ಕಲಾಕೋಬೋದು. ಸೊ ಎಲ್ರಿಗೂ ಸಹ ಧನ್ಯವಾದಗಳು. ಇದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಏನು 15 ಕಾನ್ಸೆಪ್ಟ್ಗಳಿದೆ, 15 ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಇನ್ನು ಮುಂದೆ ತೆಗೆದುಕೊಳ್ತೇನೆ. ಎಲ್ರಿಗೂ ಸಹ ಧನ್ಯವಾದಗಳು.